ಕನ್ನಡ ಕಥಾ ಓದುಗರಿಗೆ ನನ್ನ ನಮಸ್ಕಾರಗಳು. ಬನ್ನಿ ಓದುಗರೇ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬರೆದಿರುವ ಅಮ್ಮ ಮಗನ ಕಥೆಯ ಮುಂದಿನ ಭಾಗವನ್ನು ಎಳೆ ಎಳೆಯಾಗಿ ಓದುತ್ತಾ ಹೋಗೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸಾಗರ್. ನನ್ನ ಕಥೆಯ ಮೊದಲ ಭಾಗವನ್ನು ನೀವು ಈಗಾಗಲೇ ಕೇಳಿರುತ್ತೀರಿ. ಕೇಳಿಲ್ಲ ಅಂದ್ರೆ ತ್ವರಿತವಾಗಿ ಅದನ್ನು ಚಾನೆಲ್ನಲ್ಲಿ ಕೇಳಬಹುದಾಗಿದೆ. ಈ ವಿಡಿಯೋದಲ್ಲಿ ಭಾಗ 2 ಮುಂದುವರೆಸೋಣ ಬನ್ನಿ. ನನ್ನ ಅಮ್ಮ ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದರಿಂದ ನಾನು ಪ್ರತಿದಿನ ಅಮ್ಮನನ್ನು ಶಾಲೆಗೆ ಡ್ರಾಪ್ ಮಾಡುವುದು ಮತ್ತು ಪ್ರತಿ ಸಂಜೆ ಮನೆಗೆ ಕರೆದುಕೊಂಡು ಬರುವುದು ನನ್ನ ಕೆಲಸವಾಗಿತ್ತು. ಅದಕ್ಕಂತಲೇ ನನಗೆ ಅಮ್ಮ ಬೈಕನ್ನು ಗಿಫ್ಟ್ ಆಗಿ ಕೊಟ್ಟಿದ್ದರು. ಹಿಂದೆ ರೇಖಾ ಆಂಟಿ ಜೊತೆ ನಡೆದ ಸಂಪೂರ್ಣ ಕಥೆಯನ್ನು ತಾವೆಲ್ಲರೂ ನೋಡಿದ್ದೀರಿ. ನೊಂದವರು ಈ ವಿಡಿಯೋ ನೋಡಿದ ನಂತರ ಇದೇ ಚಾನೆಲ್ ಓಪನ್ ಮಾಡಿ ನೋಡಿ ಎಂದು ನನ್ನ ಮನವಿ. ರೇಖಾ ಆಂಟಿ ಕೆಲಸ ಬಿಟ್ಟು ಹಳ್ಳಿಯೊಂದರಲ್ಲಿ ಇರುವ ತಮ್ಮ ಅಜ್ಜಿಯ ಮನೆಗೆ ಹೊರಟು ಹೋದರು. ರೇಖಾ ಆಂಟಿ ಅಷ್ಟು ಸುಂದರವಾಗಿದ್ದರೂ ಅವರಿಗೆ ಮದುವೆಯಾಗಿರಲಿಲ್ಲ. ಅವರಿಗೆ ಮದುವೆಯಾಗಿದ್ದರೆ ಅವರು ಕೂಡ ಪಟ್ಟಣದಲ್ಲಿ ವೃತ್ತಿ ಮಾಡಿಕೊಂಡು ಇರಬಹುದಾಗಿತ್ತು. ಆದರೂ ರೇಖಾ ಆಂಟಿ ಮಾತ್ರ ಪ್ರತಿ ಬಾರಿ ಶಾಪಿಂಗ್ಗೆ ಹೋಗುವಾಗ ನನ್ನನ್ನೇ ಕರೆದುಕೊಂಡು ಹೋಗುತ್ತಿದ್ದರು. ಬೇಡ ಬೇಡ ಎಂದರೂ ನನಗೆ ಏನಾದ್ರೂ ಕೊಡಿಸುತ್ತಿದ್ದರು. ನಾನು ಅವರಿಗೆ ಪ್ರತಿ ರವಿವಾರ ಸಹಾಯ ಮಾಡುವವನು. ಆದರೆ ಈಗ ಅವರು ಹಳ್ಳಿಗೆ ಹೋದ ನಂತರ ನನಗೆ ರವಿವಾರ ಯಾವ ಒಂದು ಕೆಲಸ ಇಲ್ಲದಂತಾಗಿತ್ತು. ನನ್ನ ಅಕ್ಕ ಅದಿತಿ ವೃತ್ತಿಯಲ್ಲಿ ಡಾಕ್ಟರ್ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಅವಳು ನಮ್ಮೂರಿನ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಆದ ಬಳಿಕ ಅಮ್ಮನ ಸ್ಕೂಟಿಯನ್ನು ತೆಗೆದುಕೊಂಡು ತನ್ನ ಆಸ್ಪತ್ರೆ ಕೆಲಸಕ್ಕೆ ಹೋಗುತ್ತಿದ್ದಳು. ಅಮ್ಮನನ್ನು ಶಾಲೆಗೆ ಡ್ರಾಪ್ ಮಾಡುವ ಕೆಲಸ ನನಗೆ ಬಂದೊದಗಿತ್ತು. ಅಕ್ಕ ಅದಿತಿ ಬಂದ ನಂತರ ಮನೆಯಲ್ಲಿ ನಾನು ಅವಳು ಏನಾದ್ರೂ ಕಾರಣ ಹೇಳಿ ತಮಾಷೆಯ ಗಲಾಟೆಗಳನ್ನು ಮಾಡುತ್ತಲೇ ಇರುತ್ತೇವೆ. ಅವಳು ಬಂದ ನಂತರ ಮನೆಯಲ್ಲಿ ತುಂಬಾ ಗದ್ದಲಗಳು ನಡೆಯುತ್ತಲೇ ಇದ್ದವು. ಒಂದು ದಿನ ಸಂಜೆ ನನ್ನ ಅಮ್ಮ ಕೊಡಿಸಿದ ಬೈಕನ್ನು ತೆಗೆದುಕೊಂಡು ನನ್ನ ಗೆಳೆಯರ ಜೊತೆ ರೈಡಿಂಗ್ ಹೋಗಿದ್ದೆ. ಆದರೆ ಸ್ಕಿಡ್ ಆಗಿ ಬೈಕಿನ ಜೊತೆಗೆ ನಾನು ನೆಲಕಚ್ಚಿದೆ. ನನ್ನ ಅದೃಷ್ಟಕ್ಕೆ ನಾನು ಹೆಲ್ಮೆಟ್ ಧರಿಸಿದ ಕಾರಣ ತಲೆಗೆ ಯಾವುದೇ ಏಟಾಗಲಿಲ್ಲ. ಆದರೆ ನನ್ನ ಕಾಲು ಮುರಿದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕಿ ಮನೆಯಲ್ಲಿ ಕೂರಿಸಿದರು. ನನ್ನ ಜೊತೆ ಬಂದ ಗೆಳೆಯರೆಲ್ಲ ನನ್ನನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಸೇರಿಸಿದ್ದರು. 1 ವಾರ ಆಸ್ಪತ್ರೆಯಲ್ಲಿ ಕಳೆದ ಬಳಿಕ ಮನೆಗೆ ಬಂದೆ. ಆದರೆ ಕಾಲಿಗೆ ಹಾಕಿದ್ದ ಪ್ಲಾಸ್ಟರ್ ಹಾಗೆಯೇ 2 ತಿಂಗಳು ಇರಬೇಕಾಗಿತ್ತು. ಡಾಕ್ಟರ್ ನಡೆದಾಡಬೇಡ ಎಂದು ಸ್ಟ್ರಿಕ್ಟ್ ಆಗಿ ಹೇಳಿದ್ದರು. ಮನೆಗೆ ಬಂದ ನಂತರ ನಾನು ಮಾತ್ರೆ ನುಂಗಲು ತಿಂಡಿ ತಿನ್ನಲು ನನ್ನ ಅಕ್ಕ ನನಗೆ ಸಹಾಯ ಮಾಡುತ್ತಿದ್ದಳು. ನಾನು ಮಾತ್ರೆ ತೆಗೆದುಕೊಂಡು ರಾತ್ರಿ ಕಣ್ಣು ಮುಚ್ಚಿಕೊಂಡು ಮಲಗಿದ್ರೆ ಬೆಳಿಗ್ಗೆಯೇ ಎಚ್ಚರವಾಗುತ್ತಿತ್ತು. ಬೆಳಿಗ್ಗೆ ಅಮ್ಮ ಸ್ನಾನ ಮಾಡಿಸುತ್ತಿದ್ದಳು, ಅಕ್ಕ ತಿಂಡಿ ತಿನ್ನಿಸುತ್ತಿದ್ದಳು. ಆದ್ರೆ ನಾನು ಪ್ರತಿದಿನ ಅಪ್ಪನಿಗೆ ಕರೆ ಮಾಡಿ ಬೈಗುಳ ತಿನ್ನುತ್ತಿದ್ದೆ. ಅಪ್ಪ ನಾನು ಬೈಕ್ ಮೇಲಿಂದ ಬಿದ್ದಿದ್ದಕ್ಕೆ ಪ್ರತಿದಿನ ಬೈಯುತ್ತಿದ್ದರು. ಆದ್ರೆ ಕೊನೆಗೆ ಬುದ್ಧಿವಾದ ಹೇಳಿ ಮುದ್ದು ಮಾಡುತ್ತಿದ್ದರು. ಅವರು ಅಲ್ಲಿನ ಕೆಲಸಗಳನ್ನು ಬಿಟ್ಟು ನನ್ನನ್ನು ನೋಡಲು ಬರುವ ಹಂಬಲ. ಆದರೆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆಗೆ ಬರಲು ಆಗುತ್ತಿರಲಿಲ್ಲ. ನನ್ನ ಅಕ್ಕ ತನ್ನ ಕೆಲಸಕ್ಕೆ ಆಸ್ಪತ್ರೆಗೆ ಹೋಗುವ ಮೊದಲೇನೆ ನನಗೆ ಬೇಕಿರುವ ಎಲ್ಲಾ ಅಗತ್ಯ ವಸ್ತುಗಳ ವ್ಯವಸ್ಥೆ ಮಾಡಿ ಹೋಗುತ್ತಿದ್ದಳು. ಆದರೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ವಾಸಿಸುವ ಫಾತಿಮಾ ಆಂಟಿ ಊಟ ತೆಗೆದುಕೊಂಡು ಬರುತ್ತಿದ್ದರು. ಒಂದು ದಿನ ಎಂದಿನಂತೆ ಬಿರಿಯಾನಿ ತೆಗೆದುಕೊಂಡು ಸಾಗರ್ ಸಾಗರ್ ಎನ್ನುತ್ತಾ ಮನೆಗೆ ಒಳಗೆ ಬಂದರು. ನಾನು ಬಾ ಫಾತಿಮಾ, ಹೇಗಿದ್ದೀಯಾ ಎಂದು ಬಾ ಕೂತ್ಕೋ ಎಂದಾಗ ಅವಳು ಮುದ್ದಾದ ಮುಗುಳು ನಗುತ್ತಾ ನನ್ನ ಪಕ್ಕ ಕುಳಿತುಕೊಳ್ಳುತ್ತಿದ್ದಳು. ಫಾತಿಮಾಳ ಬಗ್ಗೆ ಹೇಳಬೇಕು ಎಂದರೆ ಸುಮಾರು 30 ವಯಸ್ಸು. ನನಗಿಂತ 4-5 ವರ್ಷ ದೊಡ್ಡವಳಿರಬಹುದು. ಅವಳು ತನ್ನ ಅಜ್ಜಿಯ ಜೊತೆ ನಮ್ಮ ಪಕ್ಕದ ಮನೆಯಲ್ಲಿ ವಾಸವಾಗಿದ್ದಳು. ಅವಳ ಗಂಡ ಡಿವೋರ್ಸ್ ನೀಡಿದ್ದ ಕಾರಣ ಅವಳು ಜೀವನದಲ್ಲಿ ಏಕಾಂಗಿಯಾಗಿದ್ದಳು. ಆದರೆ ಫಾತಿಮಾ ನಾನು ಫ್ರೆಂಡ್ಸ್ ರೀತಿಯಲ್ಲಿಯೇ ಜಾಸ್ತಿ ಸಮಯ ಕಳೆಯುತ್ತಿದ್ದೆವು. ಅವಳು ಸಂಜೆ ಆದರೆ ನಮ್ಮ ಮನೆಗೆ ಬಂದಾಗ ನನ್ನ ಜೊತೆ ತರಲೆ ಮತ್ತು ತುಂಟಾಟಗಳನ್ನು ಮಾಡುತ್ತಿದ್ದಳು. ನಾನು ಸಹ ಏನು ಕೀಟಲೆ ಮಾಡಿದರೂ ಅವಳು ನಗುತ್ತಲೇ ಸ್ವೀಕರಿಸುತ್ತಿದ್ದಳು. ನಾನು ಕಾಲು ಮುರಿದುಕೊಂಡು ಹಾಸಿಗೆ ಹಿಡಿದ ನಂತರ ನನ್ನ ಪ್ರತಿದಿನದ ಮಧ್ಯಾಹ್ನದ ಊಟವನ್ನು ಅವಳೇ ನೋಡಿಕೊಳ್ಳುತ್ತಿದ್ದಳು. ಅವಳು ಮಾಡುವ ಬಿರಿಯಾನಿ ಎಂದರೆ ನನಗೆ ತುಂಬಾ ಇಷ್ಟವಾದ ವಿಷಯ. ಅಬ್ಬಬ್ಬಾ, ಅದೇನು ರುಚಿ, ಅದೇನು ಪರಿಮಳ! ಆ ಸುವಾಸನೆ ಎಂದರೆ ಅದ್ಭುತ, ಅತ್ಯದ್ಭುತ ಎಂದು ಹೇಳಬಹುದು. ನಾನು ಬಾಯಲ್ಲಿ ನೀರು ಸುರಿಸುತ್ತಾ ಅವಳು ತಂದ ಬಿರಿಯಾನಿಯನ್ನು ಪೂರ್ತಿ ಖಾಲಿ ಮಾಡುತ್ತಿದ್ದೆ. ಆದರೆ ಆವತ್ತು ನಾನು ಬಿರಿಯಾನಿ ತಿಂದು ನೀರು ಕುಡಿಯುವ ವೇಳೆಗೆ ಕೈಯಲ್ಲಿನ ಬಾಟಲ್ ಜಾರಿ ನೀರೆಲ್ಲ ನನ್ನ ಮೇಲೆಯೇ ಬಿದ್ದವು. ಆಗ ಫಾತಿಮಾ, ಅಯ್ಯೋ ಸಾಗರ್, ಕ್ಯಾ ಹುವಾ ಮೇರೆ ದೋಸ್ತ್ ಎಂದು ನೀರನ್ನು ಒರೆಸಲು ಬಂದಳು. ನಾನು ಮುಗುಳು ನಗುತ್ತಾ ಅಯ್ಯೋ ಫಾತಿಮಾ, ಇದೇನಾಯ್ತು ಎನ್ನುವಾಗ ಚಿಂತೆ ಮಾಡ್ಬೇಡ ಸಾಗರ್, ನಾನು ಖಂಡಿತ ಸಹಾಯ ಮಾಡ್ತೀನಿ ಎಂದು ಲುಂಗಿಯನ್ನು ತೆಗೆದುಕೊಂಡು ಹಾಕಲು ಸಹಾಯ ಮಾಡಿದಳು. ನಾನು ಅವಳ ಮುಖವನ್ನು ಗಮನಿಸುತ್ತಾ ಅವಳು ಮಾಡುವ ಕೈಕೆಲಸ ನೋಡುತ್ತಾ ತುಂಬಾ ಥ್ಯಾಂಕ್ಸ್ ಫಾತಿಮಾ, ನೀನಿಲ್ಲದಿದ್ರೆ ಈ ಸಮಯದಲ್ಲಿ ತುಂಬಾ ಕಷ್ಟವಾಗ್ತಾ ಇತ್ತು ಎಂದು ಹೇಳಿದೆ. ಆಗ ಅವಳು, ಪರ್ವಾಗಿಲ್ಲ ಸಾಗರ್, ನಾವು ತುಂಬಾ ದಿನಗಳಿಂದ ಒಳ್ಳೆಯ ಫ್ರೆಂಡ್ಸ್, ಇಷ್ಟು ಸಹಾಯ ಮಾಡಿಲ್ಲ ಅಂದ್ರೆ ಹೇಗೆ ಎಂದು ಹೇಳಿ ಎಲ್ಲಾ ಕೆಲಸ ಮಾತುಕತೆ ಮುಗಿದ ಬಳಿಕ ಅವಳ ಬಿರಿಯಾನಿ ಟಿಫನ್ ತೆಗೆದುಕೊಂಡು ಬೇಗ ಹುಷಾರಾಗು ಬಾ ಎಂದು ಹೇಳಿ ಮುಗುಳು ನಗುತ್ತಾ ಹೊರಟು ಹೋದಳು.
ನಾನು ಇದು ಯಾವ ಜನ್ಮದ ಪುಣ್ಯ ಎಂದು ಹಾಗೇ ಕಣ್ಮುಚ್ಚಿಕೊಂಡು ಮಲಗಿದ್ದೆ. ಸಂಜೆ ನನ್ನ ಅಕ್ಕ ಅದಿತಿ ಬಂದು ನನ್ನನ್ನು ಎಚ್ಚರಿಸಿದಳು. ಆದರೆ ಅಕ್ಕನ ಜೊತೆ ಬಂದಿದ್ದ ಇನ್ನೊಬ್ಬಳು ವ್ಯಕ್ತಿಯನ್ನು ನೋಡಿ ನನ್ನ ಎದೆಬಡಿತವೇ ಜೋರಾಯ್ತು. ಯಾಕಂದ್ರೆ ಅಕ್ಕನ ಜೊತೆ ಬಂದದ್ದು ನನ್ನ ಕಾಲೇಜಿನ ಗೆಳತಿ ರಮ್ಯಾ ಆಗಿದ್ದಳು. ರಮ್ಯಾ ನನ್ನ ಜೊತೆಯಲ್ಲಿಯೇ ಡಿಗ್ರಿ ಮುಗಿಸಿದವಳು. ಅವಳು ಮೊದಲಿನಿಂದಲೂ ನನ್ನ ಅಕ್ಕನಿಗೆ ಮತ್ತು ನನ್ನ ಅಮ್ಮನಿಗೆ ತುಂಬಾ ಪರಿಚಯ. ರಮ್ಯಾ ನೋಡಲು ತುಂಬಾ ಸುಂದರವಾದ ಹುಡುಗಿ ಮತ್ತು ಅದ್ಭುತವಾದ ಸೌಂದರ್ಯ ಎಂದು ಹೇಳಬಹುದು. ನನ್ನ ಅಮ್ಮನಿಗೂ ಅವಳು ಎಂದರೆ ತುಂಬಾ ಇಷ್ಟ. ಆದರೆ ನಾನು ಅವಳಿಗೆ ಪ್ರಪೋಸ್ ಮಾಡಿದರೆ ಇದ್ದ ಫ್ರೆಂಡ್ಶಿಪ್ ಇಲ್ಲಿ ಹಾಳಾಗುತ್ತದೆಯೋ ಎಂದು ಸುಮ್ಮನೆ ಉಳಿದಿದ್ದೆ. ಅವಳನ್ನು ಮದುವೆಯಾಗುತ್ತೇನೆ ಎಂದರೆ ಅಮ್ಮ ಕೋಪದಿಂದ ಬೇಡ ಎನ್ನುತ್ತಿದ್ದರು. ನಾನು ಬೈಕಿನಿಂದ ಬಿದ್ದು ಹಾಸಿಗೆಯನ್ನು ಮಲಗಿದ್ದದನ್ನು ನೋಡಿದ ರಮ್ಯಾ ತುಂಬ ಕೋಪದಿಂದ ನಿಧಾನಕ್ಕೆ ಚಲಿಸಲ್ ಬರಲ್ವಾ ಎಂದು ಹೇಳಿದಳು. ಆಗ ನನ್ನಕ್ಕ, ನಿಮ್ಮಿಬ್ಬರ ಮಾತುಕತೆ ಮುಂದುವರೆಯಲಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ಹೋದಳು. ಅಕ್ಕ ಹೋದ ಬಳಿಕ ರಮ್ಯಾ ನನ್ನ ಕಾಲಿಗೆ ಜೋರಾಗಿ ಅದುಮಿದಳು. ಆಗ ನನಗೆ ಜಾಸ್ತಿ ನೋವಾಗಿ ಅಮ್ಮಾ ಎಂದು ಕೂಗಿದೆ. ಆಗ ರಮ್ಯಾ ನನ್ನ ಬಾಯನ್ನು ಅವಳ ಕೈಯಿಂದ ಮುಚ್ಚಿ ನಿಧಾನಕ್ಕೆ, ಕೂಗು ಸಾಗರ್, ಅಕ್ಕ ಇದನ್ನು ಕೇಳಿ ಏನಾದ್ರೂ ತಪ್ಪು ತಿಳಿಬೋದು ಎಂದಳು. ನಾನು ರಮ್ಯಾ ತಂದಿದ್ದ ಆಪಲ್ ತಿನ್ನುತ್ತಾ ಅವಳ ಜೊತೆ ಮಾತನಾಡುತ್ತಿದ್ದೆ. ಆಗ ಅಕ್ಕ ನಮಗೆಲ್ಲ ಕಾಫಿ ಮಾಡಿಕೊಂಡು ಬಂದಳು. ಆದರೆ ಸ್ವಲ್ಪ ಸಮಯ ಕಳೆದು ರಮ್ಯಾ ಹೇಳಿದ ಒಂದು ಮಾತು ನನಗೆ ತುಂಬ ಬೇಸರ ಮೂಡಿಸಿತು. ನನ್ನ ಮನಸ್ಸಿಗೆ ಗಾಸಿ ಮಾಡಿದಂತಾಯಿತು. ತನ್ನ ನಿಶ್ಚಿತಾರ್ಥಕ್ಕೆ ನೀನು ಇರಲ್ವಲ್ಲ ಎಂದು ಬೇಸರದಿಂದ ಹೇಳಿದಳು. ನಾನು ಅವಳ ನಿಶ್ಚಿತಾರ್ಥ ಎಂದು ಕೇಳಿದ ತಕ್ಷಣ ತಮಾಷೆ ಎಂದು ತಿಳಿದು ಕಂಗ್ರ್ಯಾಚುಲೇಷನ್ ಹೇಳಿದೆ. ಆದರೆ ಅದು ನಿಜವಾದ ವಿಷಯವಾಗಿತ್ತು. ಅವಳು ಹೋದ ನಂತರ ನನ್ನ ಮುಖ ಸಪ್ಪಗಾಗಿದ್ದದನ್ನು ನೋಡಿದ ಅದಿತಿ ನನ್ನ ಬಳಿ ನಗುತ್ತಾ ಬಂದು ನನ್ನ ಕೆನ್ನೆಗೆ ನಿಧಾನಕ್ಕೆ ತಟ್ಟಿ, ಫೀಲಾಗ್ತಾ ಇದೆಯಾ ಸಾಗರ್? ಅವಳು ತುಂಬಾ ಒಳ್ಳೆ ಹುಡುಗಿ. ನೀನು ಅವಳನ್ನೇ ಲವ್ ಮಾಡಿ ಮದುವೆಯಾಗಿದ್ರೆ ಚೆನ್ನಾಗಿರ್ತಿತ್ತು ಎಂದು ಅಪ್ಪಿಕೊಂಡು ನನ್ನನ್ನು ಸಮಾಧಾನ ಮಾಡಿದಳು. ಆದ್ರೆ ನನಗೆ ದುಃಖ ತಾಳಲು ಆಗದೆ ತುಂಬಾ ಅತ್ತುಬಿಟ್ಟೆ. ನಂತರ ಅಮ್ಮ ಬಂದ ಬಳಿಕ ರಮ್ಯಾಳ ನಿಶ್ಚಿತಾರ್ಥದ ವಿಷಯ ತಿಳಿದು ತುಂಬಾ ಖುಷಿಪಟ್ಟರು. ನಂತರ ನನ್ನನ್ನು ಸಮಾಧಾನ ಮಾಡಲು, ಸುಮ್ನಿರು, ಅಳಬೇಡ ಎಂದು ಅವರು ಕೂಡ ನನ್ನನ್ನು ಅಪ್ಪಿ ಸಮಾಧಾನ ಮಾಡಿದರು. ಆದ್ರೆ ಆಗಲೇ ಇದ್ದಕ್ಕಿದ್ದಂತೆ ನನ್ನ ಸೋದರ ಮಾವ ಹೊಸ ಕಾರ್ ತಗೊಳ್ತಾ ಇದ್ದೀನಿ, ನೀವೆಲ್ಲ ಪೂಜೆಗೆ ಬರಬೇಕು ಎಂದು ಕರೆ ಮಾಡಿದ. ಆದ್ರೆ ನಾನು ಹಾಸಿಗೆ ಹಿಡಿದ ವಿಷಯ ತಿಳಿಸಿದ ಅಮ್ಮ ಮಾವನಿಂದ ನನಗೆ ಮಂಗಳಾರತಿ ಮಾಡಿಸಿದರು. ನಮ್ಮ ಮಾವ ಕೋದಂಡ ತುಂಬಾ ಆಸ್ತಿವಂತ. ಆದ್ರೆ ಅವನಿಗೆ ಒಬ್ಬಳೇ ಮಗಳು. ಅವಳ ಹೆಸರು ಅನು. ಅವಳೀಗ ಡಿಗ್ರಿ ಫೈನಲ್ ಇಯರ್ ಓದುತ್ತಿದ್ದಳು. ಅವಳನ್ನು ಪ್ರೀತಿಸಬೇಕು ಎಂದರೆ ಅವಳು ನನ್ನನ್ನು ನೋಡಿದರೆ ಸಾಕು ದೂರ ಹೋಗುತ್ತಿದ್ದಳು. ಆದರೆ ನಾನು ಬೈಕಿನಿಂದ ಬಿದ್ದ ವಿಷಯ ಕೇಳಿ ಅವಳು ಸಹ ಫೋನಿನಲ್ಲಿ, ಮಾವ ಬೇಗ ಹುಷಾರಾಗು ಎಂದು ಹೇಳಿದ್ದ ಮುದ್ದಾದ ಮಾತಿನಿಂದ ನನಗೆ ರಮ್ಯಾಳ ನೆನಪು ಮರೆಯಲು ಸುಲಭವಾಯಿತು. ಹೌದು ಸ್ನೇಹಿತರೆ, ಒಂದು ಅವಕಾಶ ಕೈತಪ್ಪಿದರೆ ದೇವರು ಅದಕ್ಕಿಂತ ದೊಡ್ಡ ಅವಕಾಶ ಕೊಟ್ಟೇ ಕೊಡುತ್ತಾನೆ. ಆದರೆ ತಾಳ್ಮೆಯಿಂದ ಇರಬೇಕು ಎನ್ನುವುದು ನನ್ನ ಅನಿಸಿಕೆ. ಇದರ ಬಗ್ಗೆ ನೀವೇನು ಹೇಳುತ್ತೀರಿ? ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಸಂಜೆ ನನ್ನನ್ನು ಮತ್ತು ಅಕ್ಕನನ್ನು ಮನೆಯಲ್ಲಿ ಬಿಟ್ಟು ನನ್ನ ಅಮ್ಮ ತಮ್ಮ ಅಣ್ಣನ ಮನೆಗೆ ಹೊರಟು ಹೋದರು. ಹೊಸ ಕಾರು ಖರೀದಿಯಲ್ವಾ, ಮನೆಯ ಹೆಣ್ಣುಮಗಳು ಬರಬೇಕು ಎಂದು ಮಾವ ತುಂಬ ಕೇಳಿಕೊಂಡಿದ್ದ. ಅಮ್ಮ ತವರು ಮನೆಗೆ ಹೋದರೆ ಮತ್ತೆ ಮರಳಿ ಬರಲು 1 ವಾರ ತೆಗೆದುಕೊಳ್ಳುತ್ತಿದ್ದರು. ಬೆಳಿಗ್ಗೆ ಅದಿತಿ ಅಕ್ಕ ಆಸ್ಪತ್ರೆ ಕೆಲಸಕ್ಕೆ ಹೋದಳು. ಆದರೆ ನನಗೆ ಏನಾದ್ರೂ ಬೇಕಿದ್ದರೆ ಸಹಾಯ ಮಾಡಲು ದೊಡ್ಡ ಸೈನ್ಯದಂತೆ ನನ್ನ ಫ್ರೆಂಡ್ ಫಾತಿಮಾ ಪಕ್ಕದಲ್ಲಿ ಇದ್ದಳು. ಅವಳು ಮನೆಯೊಳಗೆ ಬಂದ ತಕ್ಷಣ ನನಗೆ ಖುಷಿಯೋ ಖುಷಿ. ನಾನು ನನ್ನ ಸೋದರ ಮಾವನ ಮಗಳು, ನನ್ನ ಪ್ರೀತಿಯ ಅನು ನನ್ನನ್ನು ಪ್ರೀತಿಯಿಂದ ಮಾತನಾಡಿಸಿದ್ದಾಳೆ ಎನ್ನುವ ವಿಷಯ ಹೇಳಿದಾಗ ಅವಳು ಕೂಡ ತುಂಬಾ ಸಂಭ್ರಮಪಟ್ಟಳು. ನಂತರ ಫಾತಿಮಾ ಬೇಸರದಿಂದ, ನಿನ್ನ ಮದುವೆಯ ಬಳಿಕ ನೀನು ಏನಾದರೂ ಹುಷಾರಿಲ್ಲ ಎಂದು ಮಲಗಿದರೆ ನಿನಗೆ ಸಹಾಯ ಮಾಡುವುದು, ಕೈಕೆಲಸ ಮಾಡುವುದು ಎಲ್ಲವೂ ನಿನ್ನ ಪ್ರೀತಿಯ ಅನು. ನನ್ನನ್ನು ಮರೆತು ಬಿಡುತ್ತೀಯಾ ಅಲ್ವಾ ಎಂದು ಕೇಳಿದಳು. ಆಗ ನಾನು, ಫಾತಿಮಾ, ನಿನ್ನನ್ನು ಹೇಗೆ ಮರೆಯಲು ಸಾಧ್ಯ? ನೀನು ನನ್ನ ಫ್ರೆಂಡು ಎಂದು ಅವಳಿಗೆ ಮತ್ತೆ ಸಮಾಧಾನ ಮಾಡಿದೆ. ಸಮಾಧಾನ ಮಾಡಿದ ಬಳಿಕ ಅವಳು ನನಗೆ ಸಹಾಯ ಮಾಡಿ ಹೊರಟು ಹೋದಳು. ಹೀಗೆ 1 ತಿಂಗಳು ಕಳೆಯಿತು. ನನ್ನ ಕಾಲು ಸರಿಯಾಗಿ ನಾನು ನಿಧಾನಕ್ಕೆ ನಡೆದಾಡಲು ಆರಂಭಿಸಿದೆ. ಬೆಳಿಗ್ಗೆ ಅಮ್ಮ, ಮಧ್ಯಾಹ್ನ ಫಾತಿಮಾ, ಸಂಜೆ ಅಕ್ಕ ನನಗೆ ನಡೆದಾಡಲು ಸಹಾಯ ಮಾಡುತ್ತಿದ್ದರು. ನಂತರ ನಾನು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಮೊದಲ ಸಂಬಳದಿಂದ ಅಮ್ಮನಿಗೊಂದು ಸೀರೆ, ಅಕ್ಕನಿಗೊಂದು ವಾಚು, ಫಾತಿಮಾಳಿಗೆ ಒಂದು ಸ್ಮಾರ್ಟ್ ಫೋನು ಗಿಫ್ಟ್ ಕೊಟ್ಟೆ. ನಾನು ಕೆಲಸಕ್ಕೆ ಸೇರಿದ ವಿಷಯ ತಿಳಿದ ನನ್ನ ಮಾವ ಕೋದಂಡ ತುಂಬ ಖುಷಿಪಟ್ಟು, ಯಾವಾಗ ತಮ್ಮ ಮಗಳನ್ನು ನೋಡಲು ಬರುತ್ತೀರಿ? ನಿಶ್ಚಿತಾರ್ಥ ಯಾವಾಗ ಇಟ್ಟುಕೊಳ್ಳೋಣ ಎಂದು ಕೇಳುತ್ತಿದ್ದ. ನಾನು ಅಮ್ಮನ ಬಳಿ ಕಿಚನ್ಗೆ ಹೋಗಿ, ಅಮ್ಮ ಅಮ್ಮ, ನನಗೆ ನಿನ್ನ ಅಣ್ಣನ ಮಗಳು ಅನು ಸರಿಯಾದ ಜೋಡಿ, ಬೇಗ ಮದುವೆ ಮಾಡಿ, ನಾನು ಎಲ್ಲಾ ಕಡೆ ಸುತ್ತಾಡಿಕೊಂಡು ಬರುತ್ತೇನೆ ಎಂದು ಕೇಳಿಕೊಂಡೆ. ಆಗ ಅಮ್ಮ ನಗುತ್ತಾ, ಸರಿ ಮಗನೇ, ನಿಮ್ಮಾವ ಆವಡ್ಲೆ ಹೂವಂದವರೇ,
ನಿನ್ನ ಅಕ್ಕ ಅದಿತಿಯ ಮದುವೆಯ ಬಳಿಕ ನಿನ್ನ ಮದುವೆ ಎಂದು ಷರತ್ತು ಹಾಕಿದರು. ಆದರೆ ಈ ಅದಿತಿಯ ಅಕ್ಕ ಮಾತ್ರ ಯಾವ ಹುಡುಗನನ್ನು ನೋಡಿದರೂ ತಲೆಬೋಳಾಗಿದೆ, ಸರಕಾರಿ ನೌಕರಿ ಇಲ್ಲ, ಕಪ್ಪು ಇದ್ದಾನೆ ಎಂದು ಹೇಳಿ ರಿಜೆಕ್ಟ್ ಮಾಡುತ್ತಿದ್ದಳು. ಆದರೆ ನಾನು ಮಾತ್ರ ಅನು ಜೊತೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ನನ್ನ ಒಂಟಿ ಸಮಯವನ್ನು ಕಳೆಯುತ್ತಿದ್ದೆ. ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಂದನೆಗಳು.